ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ಗುರಳ್ ಪುಡಿ ಹಾಗೂ ಗುರಳ್ ಚಟ್ನಿ ಪುಡಿ ಮಾಡುವುದು ಉತ್ತರ ಕರ್ನಾಟಕ ಸ್ಪೆಷಲ್. ಹುಚ್ಚಳ್ಳು ಕೂಡ ಅಂತಾರೆ, ಇಂಗ್ಲಿಷಿನಲ್ಲಿ ನೈಜರ್ ಬೀಜಗಳನ್ನು ಕರೆಯುತ್ತಾರೆ. ಇದು ಚಟ್ನಿ ಪುಡಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಗುರಳ್ಳನ್ನು ತೆಗೆದುಕೊಳ್ಳಿ, ಹುಚ್ಚಳ್ಳನ್ನು ತೆಗೆದುಕೊಂಡು ಇದನ್ನು ನೀರನ್ನು ಹಾಕಿ ಚೆನ್ನಾಗಿ ತೊಳೆಯಿರಿ. ಒಂದು 2-3 ಸರಿ ಚೆನ್ನಾಗಿ ತೊಳೆಯಿರಿ, ಅಥವಾ ಈ ಥರದಲ್ಲಿ ಜರಡಿ ಇಟ್ಟು ಈ ಥರದಲ್ಲಿ ನೀರು ಹಾಕಿ ಕೂಡ ಚೆನ್ನಾಗಿ ತೊಳೆಯಬೇಕು. ನೀರು ಚೆನ್ನಾಗಿ ಬಸಿದ ಮೇಲೆ ಇದು ಒಂದು ಬಟ್ಟೆಯನ್ನು ಹಾಕಿ ಇದರ ಮೇಲೆ ಹಾಕಿ ಗುರಳನ್ನು ಹಾಕಿ ಚೆನ್ನಾಗಿ ಆರಲು ಬಿಡಿ. ನೀವು ಬಿಸಿಲಲ್ಲಿ ಇಟ್ಟರೆ ಕೂಡ ಇನ್ನೂ ಚೆನ್ನಾಗಿ ಆಗುತ್ತೆ. ಬಿಸಿಲಲ್ಲಿ ಇಡೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಫ್ಯಾನ್ ಗಾಳಿಗೆ ಆರಿಸಿಕೊಳ್ಳಿ, ಚೆನ್ನಾಗೇ ಆಗುತ್ತೆ. ನೋಡಿ, ಈ ಥರದಲ್ಲಿ ಡ್ರೈ ಆಗಬೇಕು. ಕೈಯಿಂದ ಪೀಸ್ ಮಾಡಿದರೆ ಜಲ್ದಿನೇ ಪೀಸ್ ಆಗಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನಿಟ್ಟು, ದಪ್ಪ ಕಡಾಯಿಯನ್ನಿಡಿ, ತೆಳುವಾದ ಇಡಕ್ಕೆ ಹೋಗಬೇಡಿ. ಇದನ್ನು ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ಇದು 5ರಿಂದ 6 ನಿಮಿಷದವರೆಗೆ ಆಗುತ್ತೆ. ಇದು ಹುರಿದಿದೆ ಅಂತ ಗೊತ್ತಾಗೋದು ಸ್ವಲ್ಪ ಎಳ್ಳು ಹೇಗೆ ಚಟ್ಪಟ್ ಅನ್ನುತ್ತೆ ಅದೇ ಥರದಲ್ಲಿ ಚಟ್ಪಟ್ ಅನ್ನುತ್ತೆ. ಆವಾಗ ನೀವು ಎತ್ತಿಟ್ಟುಕೊಳ್ಳಬೇಕು. ಇದು ತುಂಬಾ ಜಾಸ್ತಿ ಹುರಿಯಕ್ಕೆ ಹೋಗಬೇಡಿ, ಹುರಿದ್ರೆ ಹೊತ್ತಿದ ವಾಸನೆ ಬರುತ್ತೆ, ಚಟ್ನಿ ಪುಡಿ ಚೆನ್ನಾಗಿ ಆಗಲ್ಲ. ಈ ಥರದಲ್ಲಿ ಫ್ರೈ ಮಾಡ್ತಾ ಇರಿ ಫ್ರೆಂಡ್ಸ್. ಈ ಚಟ್ನಿ ಪುಡಿ ವಿಶೇಷವಾದ ಪರಿಮಳವನ್ನು ನೀಡುತ್ತೆ ಫ್ರೆಂಡ್ಸ್. ಹಾಗೆ ಬದನೆಕಾಯಿ, ಚೌಳೆಕಾಯಿ ಪಲ್ಯಕ್ಕೆ ಹಾಕಿ ಮಾಡುವುದು ಉತ್ತಮವಾಗಿ ಬಳಸುತ್ತಾರೆ. ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈ ಶೇಂಗಾ ಬೀಜ ಹಾಕುವುದು ಬೇರೆ ಅನಿಸುತ್ತೆ, ಇದನ್ನು ಪುಡಿ ಹಾಕಿ ಮಾಡಿ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಕರಿಬೇವು, ಒಂದು ಅರ್ಧ ಬಟ್ಟಲಿನಷ್ಟು ಕರಿಬೇವನ್ನು ಕೂಡ ಹಾಕಿ ಇದನ್ನು ಕೂಡ ಕಂದು ಬಣ್ಣ ಬರಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು, ಡ್ರೈ ಆಗಬೇಕು. ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು, ಜಾಸ್ತಿ ಉರಿದ್ರೆ ಹೊತ್ತೆ ಹೋಗುತ್ತೆ ಕರಿಬೇವು. ಹಾಗೆ ಇದನ್ನು ಕೂಡ ಒಂದು ತಟ್ಟೆಗೆ ಎತ್ತಿಟ್ಟುಕೊಂಡು ಇದನ್ನು ಕೂಡ ಆರಲು ಬಿಡಿ, ಚೆನ್ನಾಗಿ ಆರಬೇಕು. ನೋಡಿ, ಇವಾಗ ಕರಿಬೇವು ಹಾಗೂ ಗುರಳ್ಳು ಚೆನ್ನಾಗಿ ಬಿಸಿ ಆರಿದೆ. ನೋಡಿ, ಈ ಥರದಲ್ಲಿ ಪೀಸ್ ಆಗಿ ಆಗುತ್ತೆ. ಹೇಗೆ ಶೇಂಗಾ ಬೀಜ ಒಡೆದರೆ ಪೀಸ್ ಆಗುತ್ತೋ ಹುರಿದ ಮೇಲೆ ಅದೇ ಥರದಲ್ಲಿ ಇದು ಕೂಡ ಆಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ. ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಗುರಳ್ಳನ್ನು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಗುರಳ್ಳು ತುಂಬಾ ಒಳ್ಳೆಯದು. ಗುರಳ್ಳು ಎಣ್ಣೆ ಚರ್ಮಕ್ಕೂ ಕೂಡ ಕಾಂತಿ ನೀಡುತ್ತೆ ಫ್ರೆಂಡ್ಸ್. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಕೂಡ ಹಾಕಿ, ಕರಿಬೇವನ್ನು ಕೂಡ ಹಾಕಬೇಕು. ಫ್ರೈ ಮಾಡಿಟ್ಟುಕೊಂಡ ಕರಿಬೇವನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕಿ, ಒಂದು 15ರಿಂದ 20 ಪೀಸ್ ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಇದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ತರಿಯಾಗಿರ್ಬೋದು, ನೈಸಾಗಿ ಚೆನ್ನಾಗಿ ರುಬ್ಬಿಕೊಳ್ಳಿ, ಪೌಡ್ರ್ ಚೆನ್ನಾಗಿ ಆಗುತ್ತೆ. ಈ ಗುರಳ್ ಹುಚ್ಚಳ್ಳು ಪುಡಿ ಹೃದಯಕ್ಕೂ ತುಂಬಾ ಒಳ್ಳೆಯದು ಹಾಗೂ ಕೊಲೆಸ್ಟ್ರಾಲ್ಗೂ ಕೂಡ ತುಂಬಾ ಒಳ್ಳೆಯದು, ಕಡಿಮೆ ಮಾಡುತ್ತೆ. ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ನೋವುಗಳನ್ನು ನಿವಾರಿಸುತ್ತೆ, ಗುಣ ಹೊಂದಿರುತ್ತದೆ. ನಿದ್ರೆಹೀನತೆ ಕೂಡ ಉತ್ತಮವಾಗಿರುತ್ತೆ. ಕೆಮ್ಮು ಮತ್ತು ನೆಗಡಿ ಶೀತಕ್ಕೂ ತಡೆಗಟ್ಟಲು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ, ವಿಟಮಿನ್ ಅನ್ನು ಹೊಂದಿರುತ್ತೆ. ಇವಾಗ ನಾವು 2ನೇ ಥರದಲ್ಲಿ ಚಟ್ನಿ ಪುಡಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಗುರಳ್ಳು ಮೊದಲಿಗೆ ನೀವು ಒಂದೇ ಟೈಮಲ್ಲಿ ಹುರಿದಿಟ್ಟುಕೊಂಡ್ರೂ ಓಕೆ. ಈಗ ಇದಕ್ಕೆ ಹುರಿದಿಟ್ಟುಕೊಳ್ಳಬೇಕು ಗುರಳ್ಳನ್ನು ಕೂಡ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲು ಬಿಡಿ. ಚಟ್ಪಟ್ ಅನ್ನೋವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ, ಹೊತ್ಸಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಹುರಿದು ಆರಲು ಬಿಡಬೇಕು. ಅದೇ ಥರದಲ್ಲಿ ಕರಿಬೇವನ್ನು ಕೂಡ ಇದನ್ನು ಕೂಡ ಡ್ರೈ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಎಷ್ಟು ಡ್ರೈ ಆಗಿ ಚೆನ್ನಾಗಿ ಇರುತ್ತೆ, ಹಸಿ ಬಿಸಿ ಆಗದ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ಡ್ರೈನೆಸ್ ಇರಬೇಕು. ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಬೇಕು. ಇದು ಕೂಡ ಚೆನ್ನಾಗಿ ಆರಬೇಕು. ಇದಕ್ಕೆ ನಾವು ಇನ್ನೊಂದು ವಿಧದಲ್ಲಿ ಮಾಡುವುದಲ್ವಾ, ಅದಕ್ಕೋಸ್ಕರ 2-3 ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆಯನ್ನು ಹಾಕಿ, ಕಡಲೆಬೇಳೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಉದ್ದಿನಬೇಳೆ ಒಂದು 3 ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಕೂಡ ಹಾಕಿ ಇದನ್ನು ಕೂಡ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು. ಆದರೆ ಸ್ವಲ್ಪ ಕಡಲೆಬೇಳೆನು ಫಸ್ಟ್ ಸ್ವಲ್ಪ ಕಂದು ಬರೋವರೆಗೆ ಫ್ರೈ ಮಾಡಿ, ಆಮೇಲೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ತಟ್ಟೆಗೆ ಎತ್ತಿಟ್ಟುಕೊಳ್ಳಬೇಕು. ಆರಲು ಬಿಡಿ. ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ.
ಇದು ಗುರೆಳ್ಳು ಆರಿರಬೇಕು, ಬಿಸಿ ಇರಬಾರ್ದು. ಆಮೇಲೆ ಇದಕ್ಕೆ ಹುರಿದಿಟ್ಟುಕೊಂಡ ಕಡಲೆಬೇಳೆ ಹಾಗೂ ಉದ್ದಿನಬೇಳೆಯನ್ನು ಕೂಡ ಈ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆನೇ ಇದಕ್ಕೂ ಸ್ಮೆಲ್ಲು ಚೆನ್ನಾಗಿರುತ್ತೆ ಹಾಕಿದರೆ. ಹಾಗೆ ಹುರಿದಿಟ್ಟುಕೊಂಡ ಕರಿಬೇವು ಒಂದು ಅರ್ಧ ಕಪ್ಪು, 15 ರಿಂದ 20 ಬೆಳ್ಳುಳ್ಳಿ ತುಂಡುಗಳನ್ನು ಹಾಕಿ 1 ಇಂಚಿನಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಹಾಗೆ 1.5 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ಪೌಡ್ರನ್ನು ಹಾಕಿ ನೋಡಿ. ಇದಕ್ಕೆ ಇಂಗ್ 1/4 ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ, ಇಂಗ್ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ನೈಸಾಗಿ ಪೌಡ್ರ್ ಆಗಬೇಕು, ಆ ಥರದಲ್ಲಿ ರುಬ್ಬಿಕೊಳ್ಳಿ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಕರವಾದ ಗುರೆಳ್ಳು ಚಟ್ನಿ ಪುಡಿ. ಇದು ರೊಟ್ಟಿ ಮೊಸರು ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಪಲ್ಯ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಚೌಳಿಕಾಯಿ ಬದನೆಕಾಯಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ 2ನೇ ಥರದ ಗುರೆಳ್ಳು ಚಟ್ನಿ ಪುಡಿ ರೆಡಿ ಫ್ರೆಂಡ್ಸ್. ಈ ಗುರೆಳ್ಳು ಚಟ್ನಿ ಪುಡಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.